ಇದ್ರ ಜೊತೆಗೆ ಬಿಗ್ ಬಾಸ್ ಒಂದು ದಶಕವನ್ನ ಕಂಪ್ಲೀಟ್ ಮಾಡಿದ್ದೆ ಸಕ್ಸಸ್ಫುಲಿ. ಈಗ 11ನೇ ಸೀಸನ್ ಸ್ಟಾರ್ಟ್ ಆಗಿರುವಂಥದ್ದು. ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಏನಾದ್ರು? ಬಿಗ್ ಬಾಸ್ ಆ್ಯಕ್ಚುಲಿ ನೋಡ್ತಾ ಇಲ್ಲ. ಅಂದರೆ ನಮ್ಮ ಸೀಸನ್ನೇ ನಾನು ನೋಡಿರಲಿಲ್ಲ. ಹೇಗೆ ಅಂದರೆ ನಾನು ಒಂದ್ಸರಿ ಶುರು ಮಾಡಿದ್ರೆ ನೋಡೋದಕ್ಕೆ ಕಂಟಿನ್ಯೂ ಆಗಿ ನೋಡಬೇಕು. ಬಟ್ ಒಂದೊಂದ್ಸರಿ ಟೈಮ್ ಆಗದೆ ಇರೋ ಕಾರಣ ಏನು ಮಾಡ್ತೀನಿ, ಸ್ವಲ್ಪ ಯಾವಾಗಲಾದರೂ ಅವಾಗ ಹೈಲೈಟ್ಸ್ ಏನಾದರೂ ನೋಡ್ತೀನಿ. ಬಟ್ ಈಗ ಸದ್ಯಕ್ಕೆ ನೋಡಿಲ್ಲ. ಬಟ್ ಕೇಳ್ಪಟ್ಟಿದ್ದೀನಿ ಒಂದಷ್ಟು ಕಂಟೆಸ್ಟೆಂಟ್ಸು ಗೊತ್ತಿರೋರಿದ್ದಾರೆ ಅಂತ. ಇತ್ತೀಚೆಗೆ ಅಂದ್ರೆ ಈಗಿನ ಒಂದು ಸೀಸನ್ಗೆ ಕಾನ್ಸೆಪ್ಟ್ ಮಾಡಿರೋದು ಸ್ವರ್ಗ ಮತ್ತೆ ನರಕ ಅನ್ನೋ ಒಂದು ಕಾನ್ಸೆಪ್ಟ್. ಆ ಐಡಿಯಾ ಈಗ ವರ್ಕ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಹೋದ್ಮೇಲೆ ಈ ಟಾಸ್ಕ್ಗಳಲ್ಲಿ ಈ ಥರ ಎಲ್ಲ ಆಡಿರೋದು ನಮಗೂ ಅಭ್ಯಾಸ ಇದೆ ಆ್ಯಕ್ಚುಲಿ. ಸ್ವರ್ಗ ನರಕ ಅನ್ನೋದಕ್ಕಿಂತ ಅದರಲ್ಲಿ ರಾಕ್ಷಸ ಗಂಧರ್ವ ಈ ಥರದ್ದೆಲ್ಲ ಟಾಸ್ಕ್ಗಳು ಆಡಿದ್ವಿ ನಾವು. ಸೊ ಈಗ ಹೋದ ತಕ್ಷಣನೇ ನಮಗೆ ಒಂದು ಸರಿ ಅಂದರೆ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಶಾಕ್ ಆಗಿರುತ್ತೆ. ಹೋದ ತಕ್ಷಣ ಬೈಫರ್ಕೇಟ್ ಮಾಡಿದ್ದಾರೆ ಅಂದರೆ ಆಲ್ರೆಡಿ ಜಗಳ ಆಗ್ಬಿಡತ್ತಾ ಅಥವಾ ಡಿಫ್ರೆನ್ಸಸ್ ಶುರು ಆಗ್ಬಿಡತ್ತಾ ಅಂತ. ಆ, ನನ್ಗೂ ಒಂಥರ ಇದು ಯುನೀಕ್ ಅಂತ ಅನ್ನಿಸ್ತು. ಯುನೀಕ್ ಆಗಿದೆ ಆ್ಯಂಡ್ ಆಲ್ಸೋ ಗೊತ್ತಿಲ್ಲ ಹೇಗೆ ಮುಂದೆ ಇರುತ್ತೆ ಅಂತ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಖಂಡಿತ ನಾವು ಹೊರಗಡೆ ಬಂದಾಗ ಹೇಳ್ತಿದ್ದೆ. ಬಟ್ ನೋಡೋದ್ರಿಂದ ಇಟ್ಸ್ ಲೈಕ್ ಯುನೀಕ್ ಕಾನ್ಸೆಪ್ಟ್ ಅಂತ ಮಾತ್ರ ಹೇಳ್ಬೋದು. ದೀಪಿಕಾ ಅವರ ಫ್ರೆಂಡ್ಸ್ ಅಂತಂದ್ರೆ ಯಾರಿದ್ದಾರೆ ಈಗ ಸದ್ಯಕ್ಕೆ ಮನೆಯಲ್ಲಿ? ಈಗ ಧರ್ಮ ಅವರು ಇದ್ದಾರೆ, ಒಂದಷ್ಟು ಮೋಕ್ಷಿತಾ ಆಗಿರ್ಬೋದು, ಒಂದಷ್ಟು ಪರಿಚಯ ಇರುವಂತವ್ರು. ಅಂದ್ರೆ ತುಂಬಾ ಜನ ಇದ್ದಾರೆ. ಸೊ ಗೌತಮಿ ಆಗಿರ್ಬೋದು ಆ್ಯಂಡ್ ತುಂಬಾ ಜನ ಗೊತ್ತಿರೋರೇ ಇದ್ದಾರೆ. ಐಶ್ವರ್ಯ ಇವರೆಲ್ಲ ಅಂದ್ರೆ ಗೊತ್ತಿರೋ ಪೀಪಲ್ ನನಗೆ. ಅಂದ್ರೆ ಒಂದೇ ಸಿನಿಮಾ ಇಂಡಸ್ಟ್ರಿ ಆಗಿರೋದ್ರಿಂದ ಧರ್ಮ ಅವರು, ಸೊ ಇವರೆಲ್ಲ ಜಸ್ಟ್ ನೋನ್ ಪೀಪಲ್. ನಾವು ಮಾತಾಡಿದ್ದೀವಿ ಸಿಕ್ಕಿದಾಗ. ಕೆಲವು ಟೈಮ್ ಅವರು ನಮ್ಮ ಎಕ್ಸ್ಪೀರಿಯನ್ಸ್ ಕೇಳಿರೋದೆಲ್ಲ ಉಂಟು. ಸೊ ಹಾಗೆ. ಬಿಗ್ ಬಾಸ್ಗೆ ಒಳ್ಳೆ ವೇದಿಕೆ ಇದೆ, ಮತ್ತೆ ಅದರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಒಂದಷ್ಟು ಸ್ಪರ್ಧಿಗಳು ನೋಡಿದಾಗ ಈ ಚೈತ್ರ ಕುಂದಾಪುರ ಒಂದಷ್ಟು ಹೆಸರುಗಳು ಬಂದ ನಂತರದಲ್ಲಿ ಜನಗಳಲ್ಲಿ ಇರೋದು ಕಾಂಟ್ರವರ್ಸಿ ಇರೋಂಥವ್ರನ್ನೇ ಟಾರ್ಗೆಟ್ ಮಾಡಿ ಜನ ತಗೊಂಡೋಗಿ ಆ ಮನೇಲಿ ಸೇರಿಸ್ತಿರೋದು ಎಷ್ಟು ಸರಿ ಅನ್ನೋದು ಒಂದಷ್ಟು ಪ್ರಶ್ನೆಗಳಿದೆ. ಆಕ್ಚುಲಿ ನಂಗೆ ಇದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಯಾಕೆ ಅಂದ್ರೆ ನಾನು ಹೋದಾಗ್ಲೇನೆ ಅಲ್ಲಿ ಒಳಗಡೆ ಈ ತರ ಎಲ್ಲ ಆಡ್ತಾರ ಅಂತೆಲ್ಲ ಅನಿಸ್ತೈತೆ. ಇರೋದು ಈಸಿನಾ ಅಥವಾ ಕಷ್ಟನೋ ಗೊತ್ತಿಲ್ಲ. ಬಟ್ ಇರೋದು ಬೆಸ್ಟ್ ನೋಡೋದಕ್ಕಿಂತ ಅಂತ ನಾನ್ ಫೀಲ್ ಮಾಡೋದು. ಸೊ ನಂಗೆ ಸ್ವಲ್ಪ ಈ ಗಾಸಿಪ್ಸು ಟಾಕ್ಸಿಕ್ ಇವೆಲ್ಲ ಆಗಲ್ಲ. ಸೊ ಅದಕ್ಕೆ ನೋಡೋದು ನಾನ್ ಕಡಿಮೆ. ನನ್ನ ಸೀಸನ್ ಅಷ್ಟೇ ನಾನೇ ಈ ತರ ಆಡಿದೀನ ಅಂತ ಅನ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ ಕೆಲವೊಂದು ಪಾರ್ಟ್ ಅಲ್ಲಿ. ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಬಂದಾಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಇದ್ದಿದ್ರ ಬಗ್ಗೆ ಹೇಳ್ಬೋದು. ಅದ್ರ ಬೆಸ್ಟ್ ಪಾಯಿಂಟ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈಗಿರೋದು ನಾನು ನೋಡೇ ಇಲ್ಲೇ ಇರೋ ಕಾರಣ ಅಷ್ಟು ನನಗೆ ಬೇರೆ ಸುಮ್ಮನೆ ಏನೋ ಹೇಳೋದಕ್ಕೆ ಇಷ್ಟ ಇಲ್ಲ. ಸೊ ಆಕ್ಚುಲಿ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.